ಮಹಾಶಿವರಾತ್ರಿ ಅಂಗವಾಗಿ ಶಿವನ ಮಂದಿರಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಕಲಬುರಗಿಯ ರಾಮತೀರ್ಥ ಬಳಿ ಇರುವಂತಹ ಶಿವನ ದೇವಸ್ಥಾನದಲ್ಲಿ ಸಾವಿರಾರು ಜನರು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಭಕ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ರಾತ್ರಿ 11 ಗಂಟೆಯಿಂದ ಬೆಳಗ್ಗೆಯವರೆಗೂ ಕೂಡ ಶಿವನಾಮ ಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡಿದ್ದಾರೆ. ಬೀದರ್ನಲ್ಲಿ ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ಸಚಿವ ಈಶ್ವರ್ ಖಂಡ್ರೆ ಕುಟುಂಬದಿಂದ ಇಷ್ಟಲಿಂಗ ಪೂಜೆ ಮಾಡಿದ್ದಾರೆ. ಭಾಲ್ಕಿ ಹಿರೇಮಠದ ನಾಡೋಜ ಡಾ ಬಸವಲಿಂಗ, ಡಾ ಗುರುಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶತಾಯುಷಿ ಭೀಮಣ್ಣ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ ಹಾಗೂ ಗೀತಾ ಈಶ್ವರ್ ಖಂಡ್ರೆ ಅವರಿಂದ ಇಷ್ಟಲಿಂಗ ಪೂಜೆ ನೆರವೇರಿಸಿದ್ದಾರೆ. ವಿಜಯನಗರ ತುಂಗಭದ್ರಾ ನದಿ ಮೂಲಕ ಹಂಪಿ ಉತ್ಸವಕ್ಕೆ ಸಚಿವ ಜಮೀರ್ ಅಹಮದ್ ವಿದ್ಯುಕ್ತ ಚಾಲನೆ ನೀಡಿದ್ದಾರೆ. ತಾಯಿ ಭುವನೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿ ಆರತಿ ಬೆಳಗಿದ್ದಾರೆ. ಹಂಪಿಯ ಸ್ನಾನಘಟ್ಟದ ಬಳಿ ತುಂಗಭದ್ರಾ ನದಿ ತಟದಲ್ಲಿ ಕಾರ್ಯಕ್ರಮ ನಡೆದಿದ್ದು ಹೊಸಪೇಟೆ ಶಾಸಕ ಎಚ್ಆರ್ ಗವಿಯಪ್ಪ ಸೇರಿ ಗಣ್ಯರು ಸಾಥ್ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅಕ್ರಮ ಆಲಿ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಶಾಸಕರು ಹಾಗೂ ಹಂಪಿ ಅಧ್ಯಕ್ಷತೆ ವಹಿಸಿರುವ ಗವಿಯಪ್ಪ ಸಾರು, ಜಿಲ್ಲಾ ಅಧಿಕಾರಿಗಳು, ಎಸ್ಪಿ ಅವರು ಎಲ್ಲ ಸೇರಿ ನಾವೆಲ್ಲ ಇವತ್ತು ಸಿದ್ಧತೆಗಳು ಏನೇನಾಗಿದೆ ಅಂತ ನೋಡೋಕ್ಕೆ ನಾವೆಲ್ಲ ಬಂದಿದ್ದೀವಿ. ಇನ್ನು ಶಾಸಕರು ಹಾಗೂ ಹಂಪಿ ಅಧ್ಯಕ್ಷತೆ ವಹಿಸಿರುವ ಗವಿಯಪ್ಪ ಸಾರು, ಜಿಲ್ಲಾ ಅಧಿಕಾರಿಗಳು, ಎಸ್ಪಿ ಅವರು ಎಲ್ಲ ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲೂ ಮಹಾಶಿವರಾತ್ರಿ ಹಿನ್ನೆಲೆ ವಿಶೇಷ ಜಾಗರಣೆ ಮಾಡಿದ್ದಾರೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪ್ರವಚನ ಆಯೋಜನೆ ಮಾಡಲಾಗಿತ್ತು. ಹಲವು ಕಲಾವಿದರಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇನ್ನು ಮಠಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಸದಾರೂಢರ ದರ್ಶನ ಪಡೆದು ಭಕ್ತರು ಪುನೀತರಾಗಿದ್ದಾರೆ. ಮುದ್ರಣಕಾಶಿ ಗದಗದಲ್ಲಿ ಮಹಾಶಿವರಾತ್ರಿ ಸಂಭ್ರಮ ಸಡಗರ ಮೊಳಗಿತ್ತು. ಐತಿಹಾಸಿಕ ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿ ಜಾಗರಣೆ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಯಾಗಿರುವಂತಹ ಅಪರೂಪದ ದೇವಸ್ಥಾನದಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡಿದ್ದಾರೆ. ಇನ್ನು ಗದಗ, ಬೆಟಗೇರಿ, ಅವಳಿ ನಗರದ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಬಿಲ್ಲುವನ್ನು ಯಾರು ಅರ್ಪಣೆ ಮಾಡ್ತಾರೆ? ಒಂದೊಂದು ಸಾಕು, ಏಕೈಕ ಬಿಲ್ವಪತ್ರ ಮಾತ್ರ ಬೇಡ, ಒಂದೊಂದು ಬಿಲ್ವಪತ್ರ ಅರ್ಪಣೆ ಮಾಡುವುದರಿಂದ ಕೋಟಿ ಯಜ್ಞ ಬರ್ತೈತೆ. ಕೋಟಿ ಯಜ್ಞ ಮಾಡುವುದರಿಂದ ಏನು ಫಲ ಪ್ರಾಪ್ತ ಆಗ್ತದೆ, ಆ ಫಲ ಒಂದು 25 ದಿವಸ ಮಹಾಶಿವರಾತ್ರಿ ದಿವಸ ಯಾರು ಎಲ್ಲೇ ಇರಲಿ, ಭಾರತ ಖಂಡದಾಗ ಯಾವುದೇ ಇರಲಿಕ್ಕೆ, ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಎಲ್ಲೇ ಇರಲಿ, ಒಂದು ಬಿಲ್ಲುವನ್ನು ಅರ್ಪಣೆ ಮಾಡಿದ್ದಾದ್ರೆ ಅವ್ರಿಗೆ ಮೋಕ್ಷವಾಗುವಂತಹದ್ದಾಗ್ತದೆ. ಮತ್ತು ಇದು ತ್ರಿಕೂಟೇಶ್ವರ ಕೆಲವೊಂದು 8ನೇ ಶತಮಾನ ಅಂತಾರೆ, ಕೆಲವೊಂದು 11ನೇ ಶತಮಾನ ಅಂತಾರೆ. ಆದರೂ ಈ ಏನು ತಗೊಳ್ಳ ಚಾಲುಕ್ಯರ. ಧಾರವಾಡದಲ್ಲೂ ಮಹಾಶಿವರಾತ್ರಿ ಜಾಗರಣೆ ಹಿನ್ನೆಲೆ ಹುತ್ತದ ಶಿವಲಿಂಗಗಳಿಗೆ ಸಾಮೂಹಿಕ ಪೂಜೆ ನೆರವೇರಿಸಿದ್ದಾರೆ. ವಿವೇಕಾನಂದ ನಗರದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪುಟ್ಟ ಪುಟ್ಟ ಹುತ್ತದ ಶಿವಲಿಂಗಗಳಿಗೆ ಭಕ್ತರು ಪೂಜೆ ಮಾಡಿದ್ದಾರೆ. ಸಂಗಯ್ಯ ಶಾಸ್ತ್ರಿಗಳ ನೇತೃತ್ವದಲ್ಲಿ ಸಾಮೂಹಿಕ ಶಿವಲಿಂಗ ಪೂಜೆ ಮಾಡಿದ್ದು ಸಹಸ್ರಾರು ಜನರು ಶಿವ ಜಪ ಮಾಡಿದ್ದಾರೆ. ಇನ್ನು ಶಿವಲಿಂಗ ಪೂಜೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು.
ಬಾಗಲಕೋಟೆಯಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ನಗರದ ಶಿವಾಲಯದಲ್ಲಿ ಭಕ್ತರು ಇಡೀ ರಾತ್ರಿ ಶಿವರಾತ್ರಿ ಜಾಗರಣೆ ಆಚರಿಸಿದ್ರು. ಹಲವು ಕಲಾವಿದರಿಂದ ಭಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಶಿವನಾಮ ಸ್ಮರಣೆ ಹಾಡು ಹಾಡುವ ಮೂಲಕ ಶಿವ ಜಾಗರಣೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ತುಂಗಭದ್ರಾ ನದಿಯಲ್ಲಿ ಮಹಾಶಿವರಾತ್ರಿ ದಿನವೇ ಶಿವಲಿಂಗ ಉದ್ಭವಿಸಿದೆ. ಉದ್ಭವ ಶಿವಲಿಂಗ ನೋಡೋದಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಹೊನ್ನಾಳಿ ಜನತೆ ಹಬ್ಬದ ನಿಮಿತ್ತ ನದಿ ಸ್ನಾನ ಮತ್ತು ವಾಹನ ತೊಳೆಯುವುದಕ್ಕೆ ಬಂದಿದ್ರು. ಈ ವೇಳೆ ಕೆಎಸ್ಆರ್ಟಿಸಿ ಡ್ರೈವರ್ ಪ್ರಕಾಶ್ ಎಂಬಾತನ ಕಾಲಿಗೆ ಶಿವಲಿಂಗ ತಾಕಿತ್ತು. ನೀರಿನಲ್ಲಿ ನೋಡಿದಾಗ ಲಿಂಗುವಿನಂತೆ ಸ್ಪರ್ಶವಾಗಿದೆ. ಅಲ್ಲೇ ಇದ್ದ ಜನರನ್ನ ಕರೆದು ಲಿಂಗು ಮೇಲೆತ್ತಿದ್ದಾರೆ. ನದಿ ದಡದಲ್ಲಿ ಶಿವಲಿಂಗ ಇರಿಸಿ ಭಕ್ತರು ಪೂಜೆ ಸಲ್ಲಿಸಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿತು. ಶಿವಮೊಗ್ಗದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆದಿದೆ. ವಿನೋಬ ನಗರದ ಶಿವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕುಂಭಮೇಳದ ರೀತಿಯಲ್ಲಿ ದೇವಾಲಯಕ್ಕೆ ಅಲಂಕಾರ ಮಾಡಲಾಗಿತ್ತು. ಶಿವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಮಹಾಶಿವರಾತ್ರಿ ಅಂದ್ರೆ ಈ ಸಲದ ಶಿವರಾತ್ರಿಗೆ ಒಂದು ತೂಕ ಜಾಸ್ತಿ. ಕಾರಣ ಪ್ರಯಾಗರಾಜನಂತ ನಡೀತಿರ್ತಕ್ಕಂಥ ಕುಂಭಮೇಳ 144 ವರ್ಷಕ್ಕೊಂದ್ಸಲ ಬರ್ತಕ್ಕಂಥ ಕುಂಭಮೇಳದಲ್ಲಿ ಈ ದಿವಸ ಕೊನೆಗೊಳ್ತಾ ಇದೆ ಅಲ್ಲಿ. ಹಾಗಾಗಿ ಶಿವನು ಭೂಲೋಕಕ್ಕೆ ಬಂದು ಸಮಸ್ತ ಭಕ್ತ ಜನರನ್ನು ಆಶೀರ್ವದಿಸುವಂತಹ ದಿನ ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಮಹೋತ್ಸವದ ಹಿನ್ನೆಲೆ ಚಿತ್ರದುರ್ಗ ನಗರದ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ನೀಲಕಂಠೇಶ್ವರ ದೇಗುಲದಲ್ಲಿ ರುದ್ರಾಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ರು. ನೀಲಕಂಠೇಶ್ವರ ಸ್ವಾಮಿ ದರ್ಶನಕ್ಕೆ ಸಾಲು ಸಾಲು ಭಕ್ತರ ದಂಡೆ ಆಗಮಿಸಿತ್ತು. ಪಾತಾಳಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಲಾಡು ಪ್ರಸಾದ ನೀಡಲಾಯಿತು. ಇನ್ನು ಕನ್ನೇಶ್ವರ ಮಠದಲ್ಲಿ ಸತ್ ಉಪಾಸಿ ಸ್ವಾಮೀಜಿ ಶಿವನಾಟ್ಯ ಮಾಡಿದ್ದಾರೆ. ಚಿತ್ರದುರ್ಗದ ಕಬೀರಾನಂದ ಶ್ರೀ ಮಠದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಪೀಠಾಧಿಪತಿಗಳಾದ ಶಿವಲಿಂಗಾನಂದ ಸ್ವಾಮೀಜಿ ಪಲ್ಲಕ್ಕಿ ಉತ್ಸವ ಹಾಗೂ ಜಾನಪದ ಉತ್ಸವ ಅದ್ದೂರಿಯಾಗಿ ನೆರವೇರಿದೆ. ಸಾವಿರಾರು ಭಕ್ತರು ಶ್ರೀಗಳನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ನಗರದ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೆಸಿದ್ದಾರೆ. ಈ ವೇಳೆ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದವು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಲ್ಲಕ್ಕಿಯ ಮತ್ತೆ ಶ್ರೀಮಠ ಸೇರಿತು. ಇನ್ನು ತದನಂತರ ಅನೇಕ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಯಿತು. ಮಹಾಶಿವರಾತ್ರಿ ಜಾಗರಣೆ ಹಿನ್ನೆಲೆ ಮಹದೇಶ್ವರ ಬೆಟ್ಟದಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಲಾಗಿದೆ. ಮಹಿಳಾ ಭಕ್ತರು ಮಾದಪ್ಪನ ಧ್ಯಾನ ಮಾಡುತ್ತಾ ಕುಣಿದು ಕುಪ್ಪಳಿಸಿದ್ದಾರೆ. ಮಹದೇಶ್ವರ ಸ್ವಾಮಿ ರಂಗಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಜಾನಪದ ಗಾಯಕ ಮಳವಳ್ಳಿ ಮಹದೇವ ಸ್ವಾಮಿ ತಂಡದಿಂದ ಭಕ್ತಿ ಸುಧೆ ನೆರವೇರಿತು. ಇನ್ನು ಮಾದಪ್ಪನ ಕುರಿತಾದ ಗೀತೆಗಳು ಭಕ್ತರ ಮನಸೂರೆಗೊಂಡವು. ಶಿವರಾತ್ರಿ ಚಿನ್ನತೇರು ತುಂಬಾ ಬಹಳ ಸೊಗಸವಾಗಿ ನಡೆದೈತೆ. ಮತ್ತೆ ತುಂಬಾ ಕ್ರೌಡ್ ಆಗಿದೆ, ಅಂದವಾಗಿದೆ. ಈ ಜಾತ್ರಾ ಮಹೋತ್ಸವ ನೋಡಕ್ಕೆ ಎರಡು ಕಣ್ ಸಾಲಕ್ಕಿಲ್ಲ. ಮತ್ತೆ ಜನಗಳು ಏನೇ ಕೋರಿಕೆ ಇದ್ರು ಮಲೆ ಮಾದೇಶ್ವರ ಎಷ್ಟೇ ಸಮಸ್ಯೆ ಇದ್ರು ಬಗೆಹರಿಸಿಕೊಡ್ತಾನೆ. ಶಿವರಾತ್ರಿ ಚಿನ್ನತೇರು ತುಂಬಾ ಬಹಳ ಸೊಗಸವಾಗಿ ನಡೆದೈತೆ. ಮತ್ತೆ ತುಂಬಾ ಕ್ರೌಡ್ ಆಗಿದೆ, ಅಂದವಾಗಿದೆ. ಈ ಜಾತ್ರಾ ಮಹೋತ್ಸವ ನೋಡಕ್ಕೆ ಎರಡು ಕಣ್ ಸಾಲಕ್ಕಿಲ್ಲ. ಮತ್ತೆ ಜನಗಳು ಏನೇ ಕೋರಿಕೆ ಇದ್ರು ಮಲೆ